ಸುರಪುರದ ಜನಮೆಚ್ಚಿದ ನಾಯಕ ರಾಜುಗೌಡ ಪಾರ್ಟ್ ಟೈಮ್ ರಾಜಕಾರಣಿ, ಫುಲ್ ಟೈಮ್ ರೈತ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ರೈತರ ಬಗ್ಗೆ ಅಪಾರ ಕಾಳಜಿ ಉಳ್ಳವರು. ಬಿಡುವಿನ ಸಮಯದಲ್ಲಿ ತಾವು ಕೂಡ ಶ್ರಮಜೀವನ ನಡೆಸೋರು. ಈ ಹಿಂದೆ ಇವರು ಶಾಸಕರಾಗಿದ್ದ ಅವಧಿಯಲ್ಲಿ ನೀರಾವರಿ ಸೌಲಭ್ಯ ಪಡೆದ ಸುರಪುರ ಭಾಗದಲ್ಲಿ ರೈತರು 2 ಬೆಳೆ ತೆಗೆಯುತ್ತಿದ್ರು. ಆದ್ರೆ ಇದೀಗ ಆ ಸೌಲಭ್ಯವಿಲ್ಲದಿದ್ದರಿಂದ ಒಂದೇ ಬೆಳೆ ಬೆಳೆಯಲು ಹರಸಾಹಸ ಪಡಬೇಕಾಗಿದೆ ಅಂತಾರೆ ರೈತರು. ನಮ್ಮ ಕ್ಷೇತ್ರದಾಗ ಜನ ರಾಜಗೌಡರು ಶಾಸಕರಾದ್ಮೇಲೆ ಎಲ್ಲಾ ರೀತಿಯಲ್ಲಿ ನೀರಿನ ಸಮಸ್ಯೆ ಅವೆಲ್ಲ ಅನುಕೂಲ ಆಗ್ಯಾವ. ಅದಾದ್ಮೇಲೆ ರೈತರಿಗೆ ಪ್ರತಿ ಸರಿ 5 ವರ್ಷ ತಾವು ಅಧಿಕಾರದಲ್ಲಿದ್ದಾಗ 10 ಬೆಳೆ ನೀರು ಕೊಟ್ಟಾರ. ಈಗ ಕಾಂಗ್ರೆಸ್ ಅಧಿಕಾರ ಬಂದ್ರೆ ರೂಲಿಂಗ್ ಪಾರ್ಟಿ ನಮ್ಮದೇ ಸರ್ಕಾರ ಇತ್ತು, ಒಂದೇ ಬೆಳೆ ನೀರು ಕೊಟ್ಟಾರ. ಆ ಒಂದೇ ಬೆಳೆ ನೀರಾಗ ವಾರಬಂದಿ ಮಾಡ್ಯಾರ. 9 ತಿಂಗಳಲ್ಲಿ ರೈತರು ಪ್ರತಿಯೊಬ್ಬರು ಬಹಳ ಕಷ್ಟ ಅನುಭವಿಸ್ಯಾರ. ಯಾಕಂದ್ರೆ ಬೂದಿಹಾಳ ಪೀರಾಪುರ ನೀರಾವರಿ ಯೋಜನೆಯಿಂದ ಸುರಪುರ ಭಾಗದ ರೈತರಿಗೆ ಅನುಕೂಲವಾಗ್ತಿದೆ. ಅತ್ಯಾಧುನಿಕ ಕಾಮಗಾರಿಯಿಂದ ಕೂಡಿದ್ದು ಶಾಸಕ ರಾಜುಗೌಡ ಮುತುವರ್ಜಿ ವಹಿಸಿದ್ದಾರೆ. ಪರಿಣಾಮ ಕಡಿಮೆ ಅವಧಿಯಲ್ಲಿಯೇ ನೀರಾವರಿ ಸೌಲಭ್ಯ ಪಡೆಯುವಲ್ಲಿ ಸಫಲತೆ ಕಾಣ್ತಿದೆ. 24 ತಾಸು ಕುಡಿಯ ನೀರು ತಂದಂತ ಧೀಮಂತ ನಾಯಕ ರಾಜ್ಯದಲ್ಲಿ ನಮ್ಮ ಕ್ಷೇತ್ರಕ್ಕೆ ಮತ್ತು ರೈತರಿಗೆ ಏತ ನೀರಾವರಿ ಮಾಡಿ ಅಂತ ಕೊಟ್ಟಂತ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ತಂದಂತ ಧೀಮಂತ ನಾಯಕ ರಾಜಗೌಡರು. ಉತ್ತರ ಕರ್ನಾಟಕದ ಗಂಡು, ಸುರಪುರ ತಾಲೂಕದ ಗಂಡು, ವಿಧಾನಸೌಧದಾಗ ಟೇಬಲ್ ಕೂತಿದ್ರೆ ರೈತರಿಗೆ ನೀರು 2 ಬೆಳೆ ನೀರು ತಂದು 10 ಬೆಳೆ ನೀರು ಕೊಟ್ಟಂತ ಧೀಮಂತ ನಾಯಕ. ಸುರಪುರ ಸಮೀಪ ದೇವಾಪುರ ಜಾಕ್ವೆಲ್ ಕಾಮಗಾರಿಗೆ ಗಮನ ವಹಿಸಿದ್ರು. ಅನ್ನದಾತರಿಗೆ ಸಮರ್ಪಕ ನೀರಾವರಿ ಸೌಲಭ್ಯ ದೊರೆತರೆ ಸಂಕಷ್ಟ ದೂರವಾಗಲಿದೆ ಅನ್ನೋದು ರಾಜುಗೌಡ ಅಭಿಪ್ರಾಯ. ಹೀಗಾಗಿ ದೇವಾಪುರ ಜಾಕ್ವೆಲ್ ಕಾಮಗಾರಿಗೆ ಆದ್ಯತೆ ನೀಡಿದ್ರು. ನಾನು ಈ ಸರಿ ಗೆದ್ದು ಬಂದ ಮೇಲೆ ನಾನೇನು ಹೆಚ್ಚಿನ ಕೆಲಸ ಮಾಡೋದು ಉಳಿಸಿಲ್ಲ. ಹೋದ ಸರಿ ಅಷ್ಟು ಅನುದಾನ ತೊಗೊಂಬಂದೇನೆ. ಈ ಸರಿ ಏನಿಲ್ಲ, ಜಾಸ್ತಿ ಬೆಂಗಳೂರಾಗಿರೋದು ಬದಲು ಇಲ್ಲೇ ಈ ಕ್ಷೇತ್ರದಲ್ಲೇ ಇದ್ದು ಎಲ್ಲ ಕೆಲಸ ಕಂಪ್ಲೀಟ್ ಮಾಡಿಬಿಟ್ಟೆ ಅಂದ್ರೆ ಸಾಕು. ನನಗೇನು ಅನುದಾನ ತರಕ ಮತ್ತೆ ಬೆಂಗಳೂರು ಹೋಗೋಂಥ ಅವಶ್ಯಕತೆ ಈಗ ನನಗೇನು ಸದ್ಯಕ್ಕಿಲ್ಲ. ಇಲ್ಲೇ ಜನರು ಗೆದ್ದಿಸಿದ್ರಪ್ಪ ಅಂತಂದ್ರೆ ಇಲ್ಲೇ ಕುಂತು ಆ ಕೆಲಸ ತಂದಂಥ ಕೆಲಸನ ಕಂಪ್ಲೀಟ್ ಮಾಡಿದರೆ ನನ್ನ ಕ್ಷೇತ್ರ ಭಾಳ ಡೆವಲಪ್ಮೆಂಟ್ ಆಗ್ತದೆ. ಆ ಕೆಲಸ ಕುಂಠಿತವಾದಂಥ ಕೆಲಸವನ್ನು ಎಲ್ಲವನ್ನು ಮಾಡೋದೇ ನನ್ನ ಉದ್ದೇಶ, ಅವ್ರನ್ನ ಅಷ್ಟು ಪ್ರಾರಂಭ ಮಾಡೋದೇ ನನ್ನ ಉದ್ದೇಶ. ನಾರಾಯಣಪುರ ಎಡದಂತೆ ಕಾಲುವೆಗೆ ಬರೋಬ್ಬರಿ 1050 ಕೋಟಿ ವೆಚ್ಚದಲ್ಲಿ ಸ್ಕಾಡಾ ಯೋಜನೆ ಅಳವಡಿಸಿದ್ರ ಹಿಂದೆ ರಾಜುಗೌಡರ ಶ್ರಮವಿದೆ. ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಆಧುನಿಕ ಗೇಟ್ ಯೋಜನೆ ಇದಾಗಿದೆ. ಇದರಿಂದ ಒಟ್ಟು 4 ಜಿಲ್ಲೆಗಳಿಗೆ ನೀರಾವರಿ ಸೌಲಭ್ಯ ದೊರಕಲಿದೆ. ಹೀಗೆ ಶಾಸಕರಾಗಿದ್ದ ವೇಳೆ ರಾಜುಗೌಡ ಜಿಲ್ಲೆಗೆ ನೀರಾವರಿ ಸೌಲಭ್ಯ ಒದಗಿಸುವ ಗುರಿ ಹೊತ್ತವರು. ಖುದ್ದು ದೇಶದ ಪ್ರಧಾನಿ ಮೋದಿಯವರನ್ನೇ ಉದ್ಘಾಟನೆಗೆ ಕರೆದುಕೊಂಡು ಬಂದಿದ್ದು ಗಮನ ಸೆಳೆದಿತ್ತು. ಹೀಗಾಗಿಯೇ ನೋಡಿ ರಾಜುಗೌಡರು ರೈತರು ಶ್ರಮಜೀವಿಗಳ ನೆಚ್ಚಿನ ನಾಯಕ ಅಂತಲೇ ಗುರುತಿಸಿಕೊಂಡಿರೋದು. ನ್ಯೂಸ್ 24 ಭಾರತ್, ನೈಜ ಸುದ್ದಿ ಅನಾವರಣ. ಹಳ್ಳಿ ಟು ಡೆಲ್ಲಿ.